ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ದರ್ಶನದ ಮಹತ್ವ ಎಂಬ 31ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಹಿಂದಿನ ಅಧ್ಯಾಯದಲ್ಲಿ ಸಪ್ತಶೃಂಗಿಯ ಭಕ್ತನ ಕಥೆ ಮತ್ತು ಮಾಧವರಾವ್ನ ಹರಕೆಯನ್ನು ಯಾವ ರೀತಿ ಸಾಯಿಯವರು ಪೂರೈಸಿದರು ಎಂಬುದನ್ನು ನಿರೂಪಿಸಲಾಯಿತು. ಮತ್ತು ಯಾವ ರೀತಿ ಕುಶಾಲ ಶೇಠ್ ಮತ್ತು ರಾಮಲಾಲ್ ಅವರಿಗೆ ಕನಸಿನಲ್ಲಿ ದರ್ಶನ ನೀಡಲಾಯಿತು ಮತ್ತು ಯಾವ ರೀತಿ ರಾಮಲಾಲನನ್ನು ಬಾಬಾರವರ ಮಹಾಸಮಾಧಿಯವರೆಗೆ ಶಿರಡಿಯಲ್ಲಿ ಇರಿಸಿಕೊಳ್ಳಲಾಯಿತು ಎಂಬುದನ್ನು ತಿಳಿಸಿದೆ. ಈಗಿನ ಕಥೆಯು ಅವುಗಳಿಗಿಂತ ಇನ್ನೂ ಅಪೂರ್ವವಾಗಿದೆ. ಶ್ರೋತೃಗಳು ಇದನ್ನು ಅತ್ಯಾನಂದದಿಂದ ಕೇಳಬಹುದಾಗಿದೆ. ಯಾವ ರೀತಿ ಒಬ್ಬ ಸನ್ಯಾಸಿಯು ಮಾನಸ ಸರೋವರದ ಯಾತ್ರೆಗೆಂದು ಹೊರಟಿದ್ದವನು ಮುಕ್ತಿಯನ್ನು ಪಡೆದನೆಂಬುದು, ಮತ್ತು ಯಾವ ರೀತಿ ಮಾನ್ಕರ್, ನೂಲ್ಕರ್ ಮತ್ತು ಮೇಘಾರ ಉದ್ದೇಶಗಳು ಫಲಿಸಿದವು. ಇವರೆಲ್ಲರೂ ಮಾನವರು, ಆದರೆ ಕ್ರೂರಿಯಾದ ಹುಲಿಯೂ ಸಹ ಬಾಬಾರವರ ಚರಣಗಳಲ್ಲಿ ಜಾಗವನ್ನು ಪಡೆಯಿತು. ಈ ಕಥೆಗಳು ಬಹಳ ವಿಸ್ತೃತವಾಗಿವೆ, ಆದರೆ ಗ್ರಂಥವು ಬಹಳ ದೊಡ್ಡದಾಗುತ್ತದೆ. ಆದುದರಿಂದ ನಾನು ಅವುಗಳ ಸಾರವನ್ನು ಸಾಧಕರ ನಿಜ ಹಿತಕ್ಕಾಗಿ ಸಂಕ್ಷಿಪ್ತವಾಗಿ ನಿವೇದಿಸುತ್ತೇನೆ. ಮರಣ ಕಾಲದಲ್ಲಿಯೂ ಯಾವ ರೀತಿಯ ಯೋಚನೆಗಳು ಇರುತ್ತವೆಯೋ ಅದಕ್ಕೆ ಅನುಗುಣವಾಗಿ ಅವನು ಪುನರ್ಜನ್ಮವನ್ನು ಪಡೆಯುತ್ತಾನೆ. ಕ್ರಿಮಿಗಳು ಭಯದಿಂದಾಗಿ ದುಂಬಿಗಳಾಗುತ್ತವೆ. ರಾಜ ಜಡಭರತನು ತಾನು ಸಾಕಿದ ಜಿಂಕೆಯ ಯೋಗಕ್ಷೇಮದ ಬಗ್ಗೆ ಅಂತ್ಯಕಾಲದಲ್ಲಿ ಚಿಂತಿಸಿದ್ದಕ್ಕಾಗಿ ಜಿಂಕೆಯಾಗಿ ಹುಟ್ಟಿದನು. ಮಾನವನು ಮರಣ ಕಾಲದಲ್ಲಿ ಯಾವುದರ ಬಗ್ಗೆ ಧ್ಯಾನಿಸುತ್ತಾನೋ ಅದೇ ರೂಪದಲ್ಲಿ ಪುನರ್ಜನ್ಮ ಪಡೆಯುತ್ತಾನೆ. ಭಗವಂತನ ಚರಣಗಳಲ್ಲಿ ತಲ್ಲೀನನಾದವನು ಮತ್ತೆ ಜನ್ಮ ತಾಳುವುದಿಲ್ಲ. ನಿರಂತರ ಭಗವಂತನ ನಾಮಸ್ಮರಣೆಯನ್ನು ಅಭ್ಯಾಸ ಮಾಡುವಂತೆ ಪ್ರತಿಪಾದಿಸಲು ಕಾರಣವು ಇದೆಯೇ. ಅದರಿಂದಾಗಿ ಅಂತ್ಯಕಾಲದಲ್ಲಿ ಅವನು ಗಾಬರಿಯಾಗಬೇಕಾಗುವುದಿಲ್ಲ ಮತ್ತು ಆ ಸಮಯದಲ್ಲೂ ಅದನ್ನು ಅಭ್ಯಾಸ ಮಾಡುತ್ತಾನೆ. ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವನು ಎಚ್ಚರವಿಲ್ಲದಿದ್ದಲ್ಲಿ ಇಡೀ ಜೀವಿತ ಸಮಯದ ಸಾಧನೆಯೆಲ್ಲವೂ ವ್ಯರ್ಥವಾಗುತ್ತವೆ. ಜೀವಿತ ಸಮಯದಲ್ಲಿ ಉಂಟಾಗಿದ್ದ ಸಂತರ ಸತ್ಸಂಗವು ವ್ಯರ್ಥವಾಗುತ್ತದೆ. ಆದುದರಿಂದ ಭಕ್ತಿ ಭಾವದಿಂದ ತುಂಬಿರುವ ಭಕ್ತರು ತಮ್ಮ ಜೀವಿತವನ್ನೇ ಸಂತರ ಕೈಯಲ್ಲಿ ವಹಿಸುತ್ತಾರೆ. ಏಕೆಂದರೆ ಅವರಿಗೆ ಮಾತ್ರ ಪುನರ್ಜನ್ಮ ಇದೆಯೋ ಇಲ್ಲವೋ ತಿಳಿಯುತ್ತದೆ. ಕೊನೆಯಲ್ಲಿ ಕೇವಲ ಅವರು ಮಾತ್ರವೇ ಸಂಗಾತಿಗಳು. ಈ ಒಂದು ಅರ್ಥವನ್ನು ನಿರೂಪಿಸುವಂತಹ ಒಂದು ಕಥೆಯು ಸಾಯಿಯ ಸನ್ನಿಧಿಯಲ್ಲಿ ನಡೆಯಿತು. ಭಕ್ತರಲ್ಲಿ ಇಟ್ಟಿರುವ ಸಾಯಿಯ ಪ್ರೇಮವನ್ನು ಶ್ರೋತೃಗಳು ಇದರಿಂದ ಅರಿಯುವರು. ಶಿರಡಿಯು ಮದ್ರಾಸಿನಿಂದ ಅದೆಷ್ಟು ದೂರ ಮತ್ತು ಶಿರಡಿಯಿಂದ ಅತಿ ಎತ್ತರದ ಮಾನಸ ಸರೋವರ. ಆದರೆ ಕಾಲವು ಪಕ್ವವಾದಾಗ ಅವರು ತಮ್ಮ ಭಕ್ತರನ್ನು ತಮ್ಮ ಚರಣಗಳಿಗೆ ಎಳೆದು ತಂದರು. ಒಮ್ಮೆ ಒಬ್ಬ ಮದ್ರಾಸಿ ಸನ್ಯಾಸಿ ವಿಜಯಾನಂದ ಎಂಬುವನು ಮದ್ರಾಸಿನಿಂದ ಮಾನಸ ಸರೋವರದ ಕಡೆಗೆ ಬಹಳ ಉಲ್ಲಾಸದಿಂದ ಹೊರಟನು. ಅವನು ಒಬ್ಬ ಜಪಾನಿ ಯಾತ್ರಿಕನಲ್ಲಿ ಮಾನಸ ಸರೋವರದ ನಕ್ಷೆಯನ್ನು ನೋಡಿ ಮನಸ್ಸಿನಲ್ಲಿಯೇ ಅದರ ದರ್ಶನ ಮಾಡುವ ಉತ್ಕಟವಾದ ಇಚ್ಛೆಯಿಂದ ಹೊರಡಲು ನಿಶ್ಚಯಿಸಿದನು. ಮಾರ್ಗದ ಮಧ್ಯದಲ್ಲಿ ಶಿರಡಿ ಹಳ್ಳಿಯೂ ಇತ್ತು. ಅವನು ಬಾಬಾರವರ ಕೀರ್ತಿಯನ್ನು ಕೇಳಿದ್ದನು. ಅವರ ದರ್ಶನಕ್ಕಾಗಿ ಅವರನ್ನು ಹುಡುಕುತ್ತಾ ಬಂದನು. ಸಾಯಿ ಮಹಾರಾಜರು ಮಹಾನ್ ಸಂತರೆಂದು, ಕೀರ್ತಿವಂತರೆಂದು, ಜಗದ್ವಿಖ್ಯಾತರೆಂದು ತಿಳಿದು ಅವನು ಅವರ ದರ್ಶನಕ್ಕಾಗಿ ಮಾರ್ಗದ ಮಧ್ಯದಲ್ಲಿಯೇ ನಿಂತನು. ಹರಿದ್ವಾರದ ಸ್ವಾಮಿ ಸೋಮದೇವಜಿಯೂ ಸಹ ಆ ಸಮಯದಲ್ಲಿ ಶಿರಡಿಯಲ್ಲಿದ್ದನು. ಭಕ್ತರ ಗುಂಪಿನಲ್ಲಿ ಸಹಜವಾಗಿಯೇ ಇಬ್ಬರು ಭೇಟಿಯಾದರು. ಸನ್ಯಾಸಿಯು ಅವನನ್ನು ಮಾನಸ ಸರೋವರ ಮತ್ತೆಷ್ಟು ದೂರದಲ್ಲಿದೆ ಎಂದು ಕೇಳಿದನು. ಸ್ವಾಮಿಯು ಅದು 500 ಮೈಲಿಗಳಷ್ಟು ದೂರದಲ್ಲಿದೆ ಎಂದು ಹೇಳಿದನು ಮತ್ತು ಗಂಗೋತ್ರಿಯನ್ನು ದಾಟಿ ಮುಂದೆ ಹೋಗಬೇಕೆಂದನು. ಅಲ್ಲಿ ಬಹಳವಾಗಿ ಹಿಮ ಬೀಳುತ್ತಿದೆ. ಪ್ರತಿ 50 ಕೋಸಗಳಿಗೂ ಆಡು ಭಾಷೆ ಬದಲಾಗುತ್ತದೆ. ಭೂತಾನಿನ ನಿವಾಸಿಗಳು ಬಹಳ ಸಂಶಯಗ್ರಸ್ತರು ಮತ್ತು ಪ್ರಯಾಣಿಕರನ್ನು ಅತಿಯಾಗಿ ಪೀಡಿಸುತ್ತಾರೆ. ಸ್ವಾಮಿಯ ಮುಖದಿಂದ ಈ ವರ್ತಮಾನವನ್ನು ಕೇಳಿದ ಸನ್ಯಾಸಿಯು ಅತ್ಯಂತ ಖಿನ್ನವದನಾದನು. ಅವನಿಗೆ 2 ಮನಸ್ಸಾಯಿತು ಮತ್ತು ಬಹಳ ಚಿಂತಾಮಗ್ನನಾದನು. ಅವನು ಸಾಯಿಬಾಬಾರವರ ದರ್ಶನ ತೆಗೆದುಕೊಂಡನು
ಮತ್ತು ಅವರ ಚರಣಗಳಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿದನು. ಅವನ ಮನಸ್ಸು ಸುಪ್ರಸನ್ನವಾಯಿತು. ಬಾಬಾರವರ ಸನ್ನಿಧಿಯಲ್ಲಿ ಕಾಲು ಮಡಚಿ ಕುಳಿತುಕೊಂಡನು. ಅನಂತರ ಬಾಬಾರವರು ಅತ್ಯಂತ ಕ್ರೋಧಿತರಾಗಿ ಅಲ್ಲಿ ಕುಳಿತಿದ್ದವರ ಹತ್ತಿರ ಹೇಳಿದರು, ಈ ಸನ್ಯಾಸಿಯನ್ನು ಓಡಿಸಿಬಿಡಿ, ಇವನ ಸಹವಾಸ ಮಾಡುವಂತಹುದಲ್ಲ. ಮೊದಲೇ ಸನ್ಯಾಸಿಯು ಹೊಸಬನು, ಅವನಿಗೆ ಬಾಬಾರವರ ಸ್ವಭಾವ ತಿಳಿಯದು. ಅವನಿಗೆ ನಾಚಿಕೆಯಾಯಿತು. ಸೇವೆಗೆ ಮತ್ತೇನು ನಡೆಯುತ್ತದೆ ಎಂಬುದನ್ನು ನೋಡಲು ಅಲ್ಲಿಯೇ ಕುಳಿತನು. ಅದು ಪ್ರಾತಃ ಕಾಲದ ದರ್ಬಾರ್ ಆಗಿತ್ತು. ಮಸೀದಿಯಲ್ಲಿ ಬಹಳ ಜನರು ಸೇರಿದ್ದರು. ಭಕ್ತರು ಮಾಡುತ್ತಿದ್ದ ಪೂಜೆ ಉಪಚಾರಗಳು ನಿರ್ದಿಷ್ಟವಾದ ನಿಯಮಾನುಸಾರ ನಡೆಯುತ್ತಿದ್ದುದನ್ನು ನೋಡಿ ದಂಗು ಬಡಿದನು. ಕೆಲವರು ಬಾಬಾರವರ ಚರಣಗಳನ್ನು ತೊಳೆದು ಅವರ ಉಂಗುಷ್ಟದಿಂದ ಬಂದಂತಹ ತೀರ್ಥವನ್ನು ಸಣ್ಣ ಸೌಟಿನಲ್ಲಿ ತೆಗೆದುಕೊಳ್ಳುತ್ತಿದ್ದರು. ಪರಿಶುದ್ಧವಾದ ಸದ್ಭಾವದಿಂದ ಅದನ್ನು ಕುಡಿಯುತ್ತಿದ್ದರು. ಮತ್ತೆ ಕೆಲವರು ಗೌರವದಿಂದ ತಮ್ಮ ಕಣ್ಣುಗಳಿಗೆ ಮುಟ್ಟಿಸುತ್ತಿದ್ದರು. ಕೆಲವರು ಅವರಿಗೆ ಗಂಧವನ್ನು ಹಚ್ಚುತ್ತಿದ್ದರು. ಕೆಲವರು ಅವರ ಶರೀರಕ್ಕೆ ಸುಗಂಧಿತ ಅತ್ತರನ್ನು ಹಚ್ಚುತ್ತಿದ್ದರು. ಅವರು ಬ್ರಾಹ್ಮಣರು, ಶೂದ್ರರು, ಯಾವುದೇ ನಿರ್ಬಂಧವಿರಲಿಲ್ಲ. ಬಾಬಾರವರು ಅವನ ಮೇಲೆ ಕೋಪಿಸಿಕೊಂಡರೂ ಸಹ ಆ ಸನ್ಯಾಸಿಯಲ್ಲಿ ಅನುರಾಗವು ಉಕ್ಕಿ ಬಂದಿತು. ಅವನಿಗೆ ಅಲ್ಲಿಂದ ಹೋಗಬೇಕೆಂದು ಎನಿಸಲಿಲ್ಲ ಮತ್ತು ಅವನು ಅಲ್ಲಿಂದ ಏಳಲಿಲ್ಲ. ಅವನು ಎಲ್ಲಿ ಕುಳಿತಿದ್ದನೋ ಅಲ್ಲಿಯೇ ಕುಳಿತಿದ್ದನು. ಅವನು ಶಿರಡಿಯಲ್ಲಿ 2 ದಿನಗಳ ಕಾಲ ಉಳಿದುಕೊಂಡನು. ಆ ಸಮಯದಲ್ಲಿ ಅವನಿಗೊಂದು ಪತ್ರವು ಬಂದಿತು. ಅದರಲ್ಲಿ ಅವನ ತಾಯಿಯು ಮನೆಯಲ್ಲಿ ಅಸ್ವಸ್ಥಳಾಗಿರುವಳೆಂಬ ಸುದ್ದಿ ಇತ್ತು. ಅದರಿಂದಾಗಿ ಅವನು ಉದಾಸನಾದನು. ಅವನು ಮನೆಗೆ ಹಿಂದಿರುಗಿ ತನ್ನ ತಾಯಿಯ ಜೊತೆಯಲ್ಲಿ ಇರಬೇಕೆಂದುಕೊಂಡನು. ಆದರೆ ಬಾಬಾರವರ ಅನುಮತಿ ಇಲ್ಲದೆಯೇ ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳಲಾಗುತ್ತಿರಲಿಲ್ಲ. ಅನಂತರ ಆ ಪತ್ರವನ್ನು ಕೈಲಿ ಹಿಡಿದು ಸನ್ಯಾಸಿಯು ಮಸೀದಿಗೆ ಹೋದನು. ಅವನು ಬಾಬಾರವರ ಹತ್ತಿರ ತಾಯಿಯ ಸ್ಥಿತಿಯನ್ನು ನಿವೇದಿಸಿ ವಿನಂತಿ ಮಾಡಲು ಪ್ರಾರಂಭಿಸಿದನು. ಮಹಾರಾಜ್, ಸಾಯಿ ಸಮರ್ಥ, ನಾನು ನನ್ನ ತಾಯಿಯನ್ನು ಭೇಟಿ ಮಾಡಲು ಕಾತರನಾಗಿದ್ದೇನೆ. ನೀವು ಪ್ರಸನ್ನರಾಗಿ ಆಜ್ಞೆ ನೀಡಿ ಮತ್ತು ನನ್ನ ಪ್ರಯಾಣಕ್ಕೂ ಕೃಪೆ ತೋರಿ. ಅವನು ಬಾಬಾರವರ ಚರಣಗಳಲ್ಲಿ ಬಿದ್ದು ಮುಂದುವರಿಸಿದನು. ನೀವು ಆಜ್ಞೆಯನ್ನು ಕರುಣಿಸುವುದಿಲ್ಲವೇ? ಕೃಪೆ ಮಾಡುವುದಿಲ್ಲವೇ? ನನ್ನ ತಾಯಿಯು ಜೀವ ಹಿಡಿದುಕೊಂಡಿದ್ದಾಳೆ. ಅವಳು ಹಾಸಿಗೆ ಹಿಡಿದು ಇನ್ನೇನು ಮರಣ ಶಯ್ಯೆಯಲ್ಲಿದ್ದಾಳೆ. ಅವಳು ನನಗಾಗಿ ಕಾಯುತ್ತಿರಬೇಕು. ಆದ್ದರಿಂದ ಅವಳ ಕಡೆ ಕೊನೆಯ ದೃಷ್ಟಿ ಹರಿಸಲಾದರೂ ಅನುಮತಿ ನೀಡಿ. ಅದು ಅವಳಿಗೆ ತನ್ನ ಕಷ್ಟವನ್ನು ಸಹಿಸಿಕೊಂಡು ಶಾಂತಿಯುತವಾದ ಅಂತ್ಯವನ್ನು ಕಾಣಲು ಸಹಾಯ ಮಾಡುತ್ತದೆ. ಸಾಯಿ ಸಮರ್ಥರು ಅಂತರ್ಜ್ಞಾನಿ. ಅವರಿಗೆ ಸನ್ಯಾಸಿಯ ಸ್ವಂತ ಅಂತ್ಯವು ಹತ್ತಿರವೆಂದು ತಿಳಿದಿತ್ತು. ಅವರು ಅವನಿಗೆ ಏನು ಹೇಳಿದರು ಎಂಬುದನ್ನು ಗಮನವಿಟ್ಟು ಕೇಳಿ. ನಿನಗೆ ನಿನ್ನ ತಾಯಿಯ ಮೇಲೆ ಇಷ್ಟೊಂದು ಮಮಕಾರವಿದ್ದರೆ ನೀನು ಈ ಸನ್ಯಾಸಿಯ ವೇಷ ಏಕೆ ಧರಿಸಿದೆ? ಈ ವೇಷಕ್ಕೆ ಮಮಕಾರ ತಕ್ಕುದಲ್ಲ. ನೀನು ಈ ಕಾಷಾಯ ವಸ್ತ್ರಕ್ಕೆ ಕಳಂಕ ಹಚ್ಚಿರುವೆ. ಹೋಗು, ಕುಳಿತುಕೋ, ಉದಾಸನಾಗಬೇಡ. ಕೆಲವು ದಿನಗಳು ಕಳೆಯಲಿ, ಅನಂತರ ಮುಂದಿನದನ್ನು ಯೋಚನೆ ಮಾಡೋಣ. ಮನಸ್ಸಿನಲ್ಲಿ ಧೈರ್ಯ ಮತ್ತು ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ವಾಡಾದಲ್ಲಿ ಅನೇಕ ಕಳ್ಳರು ಇದ್ದಾರೆ. ಎಲ್ಲಾ ಬಾಗಿಲುಗಳನ್ನು ಹಾಕಿ ಹುಷಾರಾಗಿ ಇರು. ಅವರು ನಿನ್ನ ಸರ್ವಸ್ವವನ್ನೇ ಅಪಹರಿಸುತ್ತಾರೆ ಮತ್ತು ಭಯಂಕರವಾಗಿ ನಿನ್ನ ಮೇಲೆ ಮುತ್ತಿಗೆ ಹಾಕುತ್ತಾರೆ. ಧನ ವೈಭವವು ಶಾಶ್ವತವಲ್ಲ. ಇನ್ನು ಶರೀರವಾದರೂ ಅದು ಸರ್ವಥಾ ಅನಿತ್ಯವಾದುದು. ಯಾವಾಗಲೂ ಮೃತ್ಯುವು ಸನ್ನಿಹಿತವೆಂದು ತಿಳಿದು ಶಾಸ್ತ್ರದಲ್ಲಿರುವ ರೀತಿ ವರ್ತಿಸು ಮತ್ತು ಧರ್ಮದ ಬಗ್ಗೆ ಸದಾ ಎಚ್ಚರವಿರಲಿ. ಈ ಪ್ರಪಂಚದಲ್ಲಿ ದೇಹ, ಸ್ತ್ರೀ, ಪುತ್ರಾದಿಗಳ ಬಗ್ಗೆ ನಾನು ಮತ್ತು ನನ್ನದು ಎಂಬ ಅಭಿಮಾನವೇನಾದರೂ ಇದ್ದಲ್ಲಿ ಅದರಿಂದ ತಾಪತ್ರಯಗಳುಂಟಾಗುತ್ತವೆ. ಪ್ರಾಪಂಚಿಕ ಅಸ್ತಿತ್ವದಿಂದ ಉಂಟಾಗುವ ದುಃಖವು ಇದು. ಎರಡನೆಯ ಅನರ್ಥವೆಂದರೆ ಅಮುಷ್ಮಿಕ, ಪರಲೋಕದ ಸ್ವರ್ಗ ಸುಖದ ಕಾಮನೆ. ಯಾರು ಪರಲೋಕವನ್ನು ಆಸೆ ಪಡುತ್ತಾರೋ ಅವರಿಗೂ ಆತ್ಮಸಾಕ್ಷಾತ್ಕಾರದ ಮಾರ್ಗದಲ್ಲಿ ಇದು ಸಹ ಪ್ರತಿಬಂಧಕವೇ. ಅವರು ಸದಾ ಕುಗ್ಗಿರುತ್ತಾರೆ. ಅಲ್ಲಿ ಅಂದರೆ ಪರಲೋಕದಲ್ಲಿ ಪುಣ್ಯ ಕಾರ್ಯಗಳ ಸಂಚಯವಿರುವುದಿಲ್ಲ. ಆದ್ದರಿಂದ ಅಲ್ಲಿ ನಿರ್ಭಯತ್ವವೂ ಇರುವುದಿಲ್ಲ. ಆದರೆ ಪುಣ್ಯ ಕ್ಷಯಿಸಿದಾಗ ಕೆಳಗೆ ಬೀಳುವ ಭಯವಿರುತ್ತದೆ. ಆದುದರಿಂದ ಐಹಿಕ, ಆಮುಷ್ಮಿಕ, ಇಹಪರಗಳೆರಡರ ಭೋಗವು ಅನರ್ಥಕಾರಕ. ಆದ್ದರಿಂದ ಸತ್ ಚಿತ್ ಆನಂದವನ್ನು ಪಡೆಯಬೇಕಾದರೆ ನಿಶೇಷವಾಗಿ ಎರಡನ್ನು ತ್ಯಾಗ ಮಾಡಬೇಕು. ಯಾರು ಈ ಸಂಸಾರದ ಬಂಧನಗಳಿಂದ ಬೇಸತ್ತು ಹರಿಚರಣಗಳಲ್ಲಿ ಶರಣಾಗಿದ್ದಾರೋ
ಅವರ ಮೋಹ ಬಂಧನವು ಕಳಚಿ ಹೋಗಿ ಅವಿದ್ಯೆಯ ತೆರೆಯು ನಾಶವಾಗುತ್ತದೆ. ಯಾರು ಹರಿಯ ಭಜನೆ ಸ್ಮರಣೆಗಳಲ್ಲಿ ಸದಾಕಾಲ ಮುಳುಗಿರುವರೋ ಅವರ ಪಾಪಗಳು, ದುಃಖ, ಬಡತನ ಮಾಯವಾಗುತ್ತವೆ. ಭಗವಂತನ ಧ್ಯಾನ ಮಾಡುವವನಿಗೆ ಅವನು ಓಡಿ ಬಂದು ಸಹಾಯ ಮಾಡುತ್ತಾನೆ. ಪ್ರೀತಿಯಿಂದ ಸಂಕಟಗಳನ್ನು ಹರಿಸುತ್ತಾನೆ. ನಿನ್ನ ಪೂರ್ವ ಜನ್ಮದ ಪುಣ್ಯಗಳು ಅತಿ ಗಹನವಾಗಿವೆ. ಆದ್ದರಿಂದ ನೀನು ಇಲ್ಲಿಗೆ ಬಂದಿರುವೆ. ಈಗ ನಾನು ಹೇಳಿದಂತೆ ಕೇಳು. ನಿನ್ನ ಜೀವನದ ಸಾರ್ಥಕತೆಯನ್ನು ಪಡೆದುಕೋ. ನಾಳೆಯಿಂದ ಭಾಗವತವನ್ನು ಓದಲು ಪ್ರಾರಂಭಿಸು. ಪರಿಶೀಲನೆ ಮಾಡು. 3 ಸಪ್ತಾಹಗಳಲ್ಲಿ 3 ಸಲ ಕಾಯ, ವಾಚ, ಮನಸ ಸತ್ಯವಾಗಿ ಪಾರಾಯಣ ಮಾಡು. ಯಾವುದೇ ಆಶೆಯಿಲ್ಲದೆ ವಾಸನಾರಹಿತನಾಗಿ ಗ್ರಂಥವನ್ನು ಕೇಳು ಅಥವಾ ಓದು. ಏಕಾಗ್ರ ಚಿತ್ತನಾಗಿ ಮಾಡು ಮತ್ತು ಹಗಲು ರಾತ್ರಿ ಅದರ ಮೇಲೆ ನಿಧಿಧ್ಯಾಸನ ಮಾಡು. ಭಗವಂತನು ಪ್ರಸನ್ನ ಚಿತ್ತನಾಗಿ ಎಲ್ಲ ದುಃಖಗಳನ್ನು ಅಂತ್ಯಗೊಳಿಸುತ್ತಾನೆ. ಮಾಯೆ ಅಥವಾ ಮೋಹ ಶಾಂತವಾಗುತ್ತವೆ. ಅತ್ಯಂತ ಸುಖವನ್ನು ಗಳಿಸುತ್ತೀಯೆ. ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ ಶುಚಿರ್ಭೂತನಾಗಿ ಹರಿಚರಣಗಳಲ್ಲಿ ಚಿತ್ತವನ್ನಿಟ್ಟು ನಾನು ಹೇಳಿದ ಈ ವ್ರತವನ್ನು ಸಾಂಗವಾಗಿ ಪೂರೈಸು. ನೀನು ಮೋಹ ನಿರ್ಮುಕ್ತನಾಗುವೆ ಎಂದು ಹೇಳಿದರು. ಸ್ವದೇಹದ ಅಪಾಯ ಅಂದರೆ ಮೃತ್ಯುವೇ ಹತ್ತಿರವಾದಾಗ ಬಾಬಾರವರು ರಾಮ ವಿಜಯವನ್ನು ಓದಿಸಲು ಯೋಜನೆ ಮಾಡಿದ್ದರು. ಅದರಿಂದ ಮೃತ್ಯುಂಜಯನು ಸಂತುಷ್ಟನಾಗುವನು. ಅವನು ಮಾರನೆಯ ದಿನ ಪ್ರಾತಃ ಕಾಲದಲ್ಲಿ ಮುಖಮಾರ್ಜನ ಇತ್ಯಾದಿ ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ ಸ್ನಾನ ಮಾಡಿ ಬಂದು ಬಾಬಾರವರಿಗೆ ಬೊಗಸ ತುಂಬ ಪುಷ್ಪಗಳನ್ನು ಅರ್ಪಿಸಿ ಅವರ ಚರಣ ಧೂಳಿಯನ್ನು ತನ್ನ ಶಿರದಲ್ಲಿ ಧರಿಸಿದನು. ತನ್ನ ಕಂಕುಳಲ್ಲಿ ಭಾಗವತವನ್ನು ಹಿಡಿದುಕೊಂಡು ಒಂದು ಏಕಾಂತವಾದ ಸ್ಥಳಕ್ಕೆ ಹೋಗಿ ಓದಲು ನೋಡಿ ಲೇಂಡಿಭಾಗ್ ಜಾಗವು ಶಾಂತವಾಗಿ ಓದಲು ತಕ್ಕುದಾಗಿದೆ ಎಂದುಕೊಂಡನು. ಅವನು ಕಾಲು ಮಡಿಚಿ ಕುಳಿತುಕೊಂಡು ಓದಲು ಪ್ರಾರಂಭಿಸಿದನು. ಸನ್ಯಾಸಿಯಾಗಿದ್ದರಿಂದ ಭಗವಂತನಲ್ಲಿ ಪ್ರೇಮವು ಅವನ ಸ್ವಭಾವವೇ ಆಗಿತ್ತು. ಮತ್ತು ಅವನು 2 ಸಪ್ತಾಹಗಳಲ್ಲಿ 2 ಬಾರಿ ಪಾರಾಯಣ ಮಾಡಿ ಮುಗಿಸಿದನು. ಅವನು 3ನೆಯ ಸಪ್ತಾಹ ಪಠನ ಪ್ರಾರಂಭಿಸಿದಾಗ ಏಕಾಏಕಿ ಅಸ್ವಸ್ಥನಾದನು. ಅವನ ಅಶಕ್ತತೆಯು ಹೆಚ್ಚಾಯಿತು. ಆದ್ದರಿಂದ ಅವನು ಅದನ್ನು ಪೂರ್ಣಗೊಳಿಸಲಾರದೆ ಹೋದನು. ಅವನು ವಾಡಾಗೆ ಹಿಂತಿರುಗಿದನು ಮತ್ತು 2 ದಿನಗಳವರೆಗೆ ಬಹಳ ಕಷ್ಟಪಟ್ಟನು. ಮಾರನೆಯ ದಿನ ಬೆಳಕು ಹರಿದಾಗ ಬುವಾನೋ ತನ್ನ ಕಣ್ಣುಗಳನ್ನು ತೆರೆಯಲೇ ಇಲ್ಲ. ತನ್ನ ತಲೆಯನ್ನು ಫಕೀರ್ ಬಾಬಾರವರ ತೊಡೆಯ ಮೇಲಿಟ್ಟು ಸನ್ಯಾಸಿಯು ಕೊನೆಯುಸಿರೆಳೆದನು. ಶರೀರದಿಂದ ಮುಕ್ತನಾಗಿ ವಿದೇಹಿಯಾದನು. ಸನ್ಯಾಸಿಯ ದೇಹಾವಸಾನವನ್ನು ಬಾಬಾರವರಿಗೆ ನಿವೇದಿಸಿದಾಗ ಅವರು ದೇಹವನ್ನು 1 ದಿನ ಪೂರ್ತಿ ಹಾಗೆಯೇ ಇಡುವಂತೆ ಆದೇಶಿಸಿದರು. ಬಾಬಾ ಹೇಳಿದರು, ಕೂಡಲೇ ಅವನನ್ನು ಹೂಳಬೇಡಿ. ಆದ್ದರಿಂದ ಜನರು ಅವನು ಪುನರ್ಜೀವಿತಗೊಳ್ಳುತ್ತಾನೆಂದು ಬಹಳ ಆಶೆಯಿಟ್ಟರು ಮತ್ತು ದೇಹವನ್ನು ರಕ್ಷಿಸಿದರು. ಒಬ್ಬ ವ್ಯಕ್ತಿಯು 1 ಸಲ ಸತ್ತ ಮೇಲೆ ಮತ್ತೆ ಜೀವ ಬರುತ್ತದೆಯೇ? ಆದರೆ ಬಾಬಾರವರ ಮಾತುಗಳಿಗೆ ವಿಧೇಯರಾಗಿ ದೇಹವನ್ನು ಎಚ್ಚರಿಕೆಯಿಂದ ಜೋಪಾನ ಮಾಡಿದರು. ಕೊನೆಯಲ್ಲಿ ಮಾತುಗಳು ಸರಿ ಎನಿಸಿದವು. ವಾರಸುದಾರರಿಲ್ಲದ ದೇಹವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಲಾಯಿತು. ಪೊಲೀಸರ ಸಂದೇಹಗಳು ವಿಚಾರಣೆ ನಡೆಸಿದಾಗ ದೂರವಾದವು. ಆದರೆ ಅವನು ಪುನಃ ಜೀವ ತಳೆಯುವ ಪ್ರಶ್ನೆಯೇ ಇರಲಿಲ್ಲ. ಮೃತದೇಹ ಮತ್ತೆ ಬದುಕುವುದಿಲ್ಲವೆಂದು ಬಾಬಾರವರಿಗೆ ತಿಳಿದಿರಲಿಲ್ಲವೇ? ಅದರ ಉದ್ದೇಶ ಒಂದೇ, ಏನೆಂದರೆ ದೇಹವನ್ನು ಹೂಳುವುದರ ಮುಂಚೆ ವಿಚಾರಣೆಯಾಗಬೇಕಾದ ಅಗತ್ಯವಿತ್ತು. ವಾರಸುದಾರರಿಲ್ಲದ ದೇಹವನ್ನು ಅಂತಿಮ ಸಂಸ್ಕಾರ ಮಾಡಲು ಕೇವಲ ಸರ್ಕಾರವೇ ಹೊಣೆಯಾಗಿರುತ್ತದೆ ಮತ್ತು ಆಕಸ್ಮಿಕ ಮರಣವನ್ನು ಯಾವಾಗಲೂ ವಿಚಾರಿಸಲೇಬೇಕು. ಆದ್ದರಿಂದ ಬಾಬಾರವರು ಆ ದೇಹವನ್ನು ಮೊದಲೇ ಹೂಳಬೇಡವೆಂದು ಹೇಳಿದ್ದರು. ಅದು ಹಾಗಿರಲಿ. ಅನಂತರ ಎಲ್ಲವೂ ನಡೆಯಿತು. ಯಥಾವಿಧಿ ಅಂತ್ಯ ಸಂಸ್ಕಾರವು ನಡೆದು ದೇಹವನ್ನು ಯೋಗ್ಯ ಸ್ಥಳದಲ್ಲಿ ಸಮಾಧಿ ಮಾಡಲಾಯಿತು. ಸಂತರ ಕರ್ತವ್ಯವು ಅಂದರೆ ಆ ಸನ್ಯಾಸಿಗೆ ಮೋಕ್ಷ ಕೊಡುವುದು ಮುಗಿಯಿತು. ಇಲ್ಲಿ ಮತ್ತೊಂದು ಇದೇ ತರಹದ ಕಥೆಯಿದೆ. ಅದನ್ನು ನಾನು ಶ್ರೋತೃಗಳಿಗೆ ತಿಳಿಸುತ್ತೇನೆ. ಕ್ಷಣಕಾಲ ಆದರಪೂರ್ವಕವಾಗಿ ಮನಸ್ಸಿಟ್ಟು ಕೇಳಿರಿ. ನೀವು ಸಾಯಿಯ ಸರ್ವವ್ಯಾಪಕತ್ವವನ್ನು ಅರಿಯುವಿರಿ. ಬಾಳಾರಾಮ ಎಂಬ ಭಕ್ತನಿದ್ದನು. ಮಾನ್ಕರ್ ಎಂಬುದು ಅವನ ಉಪನಾಮ. ಬಾಬಾರವರ ಪರಮ ಭಕ್ತ. ಗೃಹಸ್ಥಾಶ್ರಮದಲ್ಲಿ ಇದ್ದವನು. ಆದರೆ ಅನಂತರ ಅವನ ಪತ್ನಿಯು ಮರಣ ಹೊಂದಿದಳು. ಗೃಹಸ್ಥಾಶ್ರಮದ ಕರ್ತವ್ಯಗಳನ್ನು ಮಾಡುವುದರಲ್ಲಿ ಅಡೆತಡೆ ಉಂಟಾಯಿತು. ಅಂತರಂಗದ ಸ್ಥೈರ್ಯವು ಕುಸಿಯಿತು.
ಆದರೆ ಪರಮಾನಂದದ ಕಡೆ ಮುಂದುವರೆದನು. ಅವನ ಪೂರ್ವಾರ್ಜಿತ ಕರ್ಮಗಳ ಫಲಗಳಿಂದಾಗಿ ಸಾಯಿ ಚರಣಗಳ ಸಾಂಗತ್ಯ ದೊರಕಿತು. ಅಲ್ಲಿಯೇ ಅವನು ನಿಶ್ಚಲವಾದ ಭಕ್ತಿಯನ್ನು ಬೆಳೆಸಿಕೊಂಡನು ಮತ್ತು ಸಂಸಾರದಿಂದ ಪೂರ್ಣವಾಗಿ ವಿರಕ್ತಿಯನ್ನು ಹೊಂದಿದನು. ಆಶಾ ಪಾಶಗಳಿಂದ, ಮಕ್ಕಳು, ಪರಿವಾರದವರಿಂದ ಎಲ್ಲ ಬಂಧನಗಳನ್ನು ಕಿತ್ತು ಹಾಕಿ ಮಾನಕರನು ಅಸಾಮಾನ್ಯವಾದ ದೈವ ಬಲದಿಂದ ಸಂಸಾರ ಬಂಧವನ್ನು ತ್ಯಜಿಸಿದನು. ಪಾರಮಾರ್ಥದ ದ್ವಾರವನ್ನು ಪ್ರವೇಶಿಸಲು ಇರುವ ಪ್ರಮುಖವಾದ ಅಡಚಣೆ ಎಂದರೆ ಜೀವನ ನಡೆಸಲು ಸಂಪಾದನೆ ಮಾಡುವ ಆಶೆ ಮತ್ತು ಇತರರನ್ನು ಪೋಷಿಸುವ ಇಚ್ಛೆ. ಅವನು ಈ ಜವಾಬ್ದಾರಿಯನ್ನು ತನ್ನ ಪುತ್ರನ ಮೇಲಿಟ್ಟು ಐಹಿಕ ವಿಷಯಗಳಿಗೆ ಬೀಗ ಹಾಕಿ ಶಿರಡಿಗೆ ಹೊರಟು ಹೋದನು. ಇದು ಒಂದು ರೀತಿಯ ಸನ್ಯಾಸವೇ ಆಗಿದೆ. ಸನ್ಯಾಸದಲ್ಲಿ ಅನೇಕ ವಿಧಗಳಿವೆ. ಅದು ಜ್ಞಾನ ಗರ್ಭದಿಂದ ಹುಟ್ಟದೇ ಇದ್ದಲ್ಲಿ ಮನಸ್ಸಿನಲ್ಲಿ ಒತ್ತು ನೀಡಿ ಪದೇ ಪದೇ ಕಷ್ಟಗಳನ್ನು ತಂದೊಡ್ಡುತ್ತದೆ. ಆದುದರಿಂದ ಈ ಸಾಯಿಯು ಉದಾರತೆಯ ಸಾಕಾರ ಮೂರ್ತಿ. ಮಾನಕರನ ಅನನ್ಯ ಭಕ್ತಿಯನ್ನು ಪರಿಗಣಿಸಿ ಕೃಪೆ ತೋರುವ ಉದ್ದೇಶದಿಂದ ಅವನ ವಿರಕ್ತಿ ಭಾವವನ್ನು ದೃಢಪಡಿಸಿದರು. ಲೆಕ್ಕವಿಲ್ಲದಷ್ಟು ಜನ್ಮಗಳ ಸಂಸ್ಕಾರಗಳ ಪಟಲದಲ್ಲಿ ಚಂಚಲವಾದ ಮನಸ್ಸನ್ನು ಅಚಲವನ್ನಾಗಿಸುವುದೇ ಆಗಿದೆ. ಮನೋರಾಜ್ಯದ ತರಂಗಗಳು ಅತ್ಯಂತ ಪ್ರಬಲವಾಗಿ ವೈರಾಗ್ಯವನ್ನು ದೃಢವನ್ನಾಗಿ ಮಾಡದೆ ಹೋಗುತ್ತದೆ. ಕೇವಲ ಶಿರಡಿ ಮಾತ್ರವೇ ನನ್ನ ಸ್ಥಾನವಲ್ಲ. ನಾನು ದೇಶ ಮತ್ತು ಕಾಲಗಳಿಗೆ ಅತೀತನಾಗಿ ಇರುವವನು. ಇದನ್ನು ಪ್ರಮಾಣೀಕರಿಸಲು ಬಾಬಾರವರು ಮಾನಕರನಿಗೆ ಈ ರೀತಿ ಆಜ್ಞಾಪನೆಯನ್ನಿತ್ತರು. ನೀನು ಶಿರಡಿಯಲ್ಲಿ ಸಾಕಷ್ಟು ಕಾಲ ನಿಂತಿರುವೆ. ಈ 12 ರೂಪಾಯಿ ನಗದು ಹಣವನ್ನು ನಿನ್ನ ಖರ್ಚಿಗಾಗಿ ತೆಗೆದುಕೊಂಡು ಹೋಗು. ಮಚ್ಚಿಂದರ ಗಡಕ್ಕೆ ತಪಸ್ಸು ಮಾಡಲು ಹೋಗು. ಅಲ್ಲಿ ಸುಖ ಸಂತೋಷ ಪಡೆಯಲು ನಿರ್ಧರಿಸಿ ವಾಸ ಮಾಡು. ಸಾಯಿಯ ಈ ವಚನಗಳನ್ನು ಕೇಳಿ ಅವರ ಆಜ್ಞೆಯನ್ನು ಶಿರಸ ಪಾಲಿಸಲು ಅವನು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಚರಣಗಳಿಗೆ ಅಭಿವಂದನೆ ಸಲ್ಲಿಸಿದನು. ಆದರೆ ಅತ್ಯಂತ ವಿನೀತನಾಗಿ ಬಾಳರಾಮನು ಸಾಯಿಗೆ ಹೇಳಿದನು, ನಿನ್ನ ದರ್ಶನವನ್ನು ನಾನು ಪಡೆಯಲಾಗದೇ ಇರುವ ಜಾಗದಲ್ಲಿ ನಾನು ಏನು ಮಾಡಬೇಕು? ಇಲ್ಲಿಯಾದರೂ ನಿತ್ಯವೂ ನಿನ್ನ ಚರಣಗಳ ದರ್ಶನವಾಗುತ್ತದೆ. ನಿನ್ನ ಚರಣ ತೀರ್ಥ ಸೇವನೆಗೆ ದೊರಕುತ್ತದೆ. ಹಗಲು ಸಹಜವಾಗಿಯೇ ನಿನ್ನ ಚಿಂತನವಾಗುತ್ತದೆ. ಅಲ್ಲಿ ನಾನೊಬ್ಬ ಅನಾಥನಾಗುತ್ತೇನೆ. ಆದುದರಿಂದ ಬಾಬಾ, ನೀವಿಲ್ಲದೆ ನಾನು ಸ್ವಹಿತವನ್ನು ಪಡೆಯಲು ಹೇಗೆ ಸಾಧ್ಯ? ನನ್ನನ್ನು ಆ ಜಾಗಕ್ಕೆ ಕಳಿಸುವ ನಿಮ್ಮ ಆಲೋಚನೆಯನ್ನು ನಾನು ಅರ್ಥ ಮಾಡಿಕೊಳ್ಳಲಾಗದವನಾಗಿದ್ದೇನೆ. ಆದರೆ ಒಬ್ಬ ಭಕ್ತನು ತನ್ನ ಗುರುವಿನ ವಚನಗಳನ್ನು ಕ್ಷಣ ಮಾತ್ರವೂ ಸಂಶಯ ಪಡಬಾರದೆಂಬುದನ್ನು ನೆನೆದು ಅವನು ಕೂಡಲೇ ಪಶ್ಚಾತ್ತಾಪಪಟ್ಟನು. ಮಾನಕರನ ಸಂಶಯಗಳು ಮಾಯವಾಗಿ ನಿರ್ವಿಕಲ್ಪನಾದನು. ಅವನು ಹೇಳಿದನು, ಬಾಬಾ, ನನ್ನನ್ನು ಕ್ಷಮಿಸಿರಿ. ನನ್ನ ವಿಚಾರಗಳು ಕ್ಷುದ್ರ ಬುದ್ಧಿಯವು. ನಾನು ಶಂಕಿಸಿದ್ದಕ್ಕಾಗಿ ನಾಚಿಕೆ ಪಡುತ್ತೇನೆ. ಸಂದೇಹಗಳು ಉಂಟಾಗಬಾರದಿತ್ತು. ಎಂದಿಗೂ ನಿನ್ನ ಆಜ್ಞಾಧಾರಕನಾಗಿ ನಾಮಸ್ಮರಣೆಯಲ್ಲಿ ತತ್ಪರನಾಗಿ ನಿನ್ನ ಸಾಮರ್ಥ್ಯದ ರಕ್ಷಣೆಯಿಂದಲೇ ನಾನು ಕೇವಲ ಗಡದಲ್ಲೇ ಉಳಿಯುತ್ತೇನೆ. ಅಲ್ಲಿಯೂ ನಾನು ನಿನ್ನನ್ನೇ ಧ್ಯಾನಿಸುತ್ತೇನೆ. ನಿನ್ನ ಕೃಪಾಮೂರ್ತಿಯನ್ನೇ ನೆನೆಸಿಕೊಳ್ಳುತ್ತೇನೆ. ಕೇವಲ ನಿನ್ನ ಚರಣಗಳನ್ನೇ ಚಿಂತಿಸುತ್ತೇನೆ. ಇದೇ ನನ್ನ ನಿರಂತರ ತಪಸ್ಸು. ನಾನು ನಿನ್ನಲ್ಲಿ ಅನನ್ಯವಾಗಿ ಶರಣಾಗಿದ್ದೇನೆ. ನನ್ನ ಚಲನವಲನ ಸ್ಥಿತಿಯನ್ನೆಲ್ಲ ನಿನ್ನ ಕೈಯಲ್ಲಿ ಒಪ್ಪಿಸಿದ್ದೇನೆ. ಹಾಗಿರುವಾಗ ನನ್ನ ಮನಸ್ಸಿಗೆ ಈ ರೀತಿಯ ಯೋಚನೆ ಏಕೆ ಬರಬೇಕು? ನಿನ್ನ ಆಜ್ಞೆಯ ಶಕ್ತಿಯಿಂದಲೇ ನನ್ನ ಮನಸ್ಸು ಅಲ್ಲಿಯೂ ಶಾಂತಿಯನ್ನು ಹೊಂದುತ್ತದೆ. ನಿನ್ನ ಸಾಮರ್ಥ್ಯವು ನನಗೆ ತಿಳಿದಿರುವಾಗಲೂ ನಾನು ವ್ಯರ್ಥವಾಗಿ ಏಕೆ ಚಿಂತಿಸಲಿ? ಸಾಯಿ ಸಮರ್ಥರು ಸನಾತನ ಬ್ರಹ್ಮಸ್ವರೂಪ. ಅವರ ವಚನಗಳು ಬ್ರಹ್ಮಲಿಖಿತ ವಚನಗಳೇ ಆಗಿವೆ, ಬದಲಾಯಿಸಲಾಗುವುದಿಲ್ಲ. ಯಾರು ಅವುಗಳಲ್ಲಿ ಪೂರ್ಣ ವಿಶ್ವಾಸವಿಟ್ಟಿರುವರೋ ಅವರು ಪೂರ್ಣ ಅನುಭವ ಪಡೆಯುತ್ತಾರೆ. ಅನಂತರ ಬಾಬಾ ಹೇಳಿದರು, ಸಾವಧಾನವಾಗಿ ನನ್ನ ವಚನಗಳನ್ನು ಆಲಿಸು. ಯಾವುದೇ ಸಂಶಯಕ್ಕೆ ಒಳಗಾಗಿ ಪ್ರಯಾಸ ಪಡಬೇಡ. ಕೂಡಲೇ ಮಚ್ಚಿಂದರ ಗಡಕ್ಕೆ ಹೋಗು. ಪ್ರತಿನಿತ್ಯವೂ 3 ಸಲ ಧ್ಯಾನವನ್ನು ಮಾಡು. ಸ್ವಲ್ಪ ಕಾಲದ ನಂತರ ನೀನು ಸ್ವಾನಂದಾನುಭವವನ್ನು ಅನುಭವಿಸುವೆ. ಈ ಆಶ್ವಾಸನೆಯನ್ನು ಕೇಳಿದ ನಂತರ ಮಾನಕರನು ಮೌನವಾದನು. ದೀನನಾದ ನಾನು ಏನು ಹೇಳಲು ಸಾಧ್ಯ ಎಂದುಕೊಳ್ಳುತ್ತಾ ಅವನು ಗಡದ ಕಡೆಗೆ ಹೊರಡಲು ಸಿದ್ಧನಾದನು. ಮತ್ತೊಮ್ಮೆ ಸಾಯಿ ಚರಣಗಳಿಗೆ ವಂದಿಸಿ ಉದಿ ಪ್ರಸಾದ ಮತ್ತು ಆಶೀರ್ವಾದಗಳನ್ನು ಸ್ವೀಕರಿಸಿ ಮಾನಕರನು ಶಾಂತ ಮನಸ್ಸಿನಿಂದ ಮಚ್ಚಿಂದರ ಗಡದ ಕಡೆಗೆ ಹೊರಟನು. ಆ ರಮ್ಯ ಸ್ಥಳಕ್ಕೆ ಬಂದು ತಲುಪಿದ ಅವನು ಅಲ್ಲಿಯ ಶುದ್ಧ ನಿರ್ಮಲ ಜೀವನ
ಮತ್ತು ಮಂದ ಮಂದವಾಗಿ ಬೀಸುವ ತಂಗಾಳಿ ಇವುಗಳಿಂದ ಸಮಾಧಾನ ಹೊಂದಿದನು. ಹಾಗೆ ಆ ಮಾನಕರನು ಸಾಯಿಯಿಂದ ನಿರ್ದೇಶಿಸಲ್ಪಟ್ಟು ಸಾಯಿ ಸಾಮೀಪ್ಯವಿಲ್ಲದೆಯೇ ಗಡದಲ್ಲಿ ಉಳಿದನು. ಯಥೋಕ್ತವಾಗಿ ಧ್ಯಾನವನ್ನು ಅಭ್ಯಸಿಸುತ್ತಾ ಯಥಾನಿಯುಕ್ತ ಮಾರ್ಗದಲ್ಲಿ ನಡೆಯುತ್ತಿದ್ದನು. ಅನಂತರ ಬಾಬಾರವರ ಚಮತ್ಕಾರ ನೋಡಿರಿ. ಮಾನಕರನು ಆಳವಾದ ಧ್ಯಾನದಲ್ಲಿ ಮುಳುಗಿದ್ದಾಗ ಗಡದಲ್ಲಿಯೇ ಪ್ರತ್ಯಕ್ಷ ದರ್ಶನವಿತ್ತರು ಮತ್ತು ಅವನಿಗೆ ಸಾಕ್ಷಾತ್ಕಾರವಾಯಿತು. ಧ್ಯಾನದ ಸಮಾಧಿ ಸ್ಥಿತಿಯಲ್ಲಿ ದರ್ಶನ ಪಡೆಯುವುದು ಯಾವುದೇ ಆಶ್ಚರ್ಯಕರವಾದ ಸಂಗತಿಯಲ್ಲ. ಆದರೆ ನಡೆದದ್ದು, ಅವನು ಇನ್ನು ಆಸನದ ಮೇಲೆಯೇ ಕುಳಿತಿದ್ದು ಧ್ಯಾನದಿಂದ ಇನ್ನೇನು ಏಳಬೇಕೆಂದಿರುವಾಗ ಅವನು ಶ್ರೀ ಸಮರ್ಥರನ್ನು ನೋಡಿದನು. ಅವನು ಕೇವಲ ಅವರನ್ನು ನೋಡಿದುದಷ್ಟೇ ಅಲ್ಲ, ಆದರೆ ಬಾಳರಾಮನು ಪ್ರತ್ಯಕ್ಷವಾಗಿಯೇ ಕೇಳಿದನು, ಬಾಬಾ, ನೀವು ನನ್ನನ್ನೇಕೆ ಇಲ್ಲಿಗೆ ಕಳುಹಿಸಿದಿರಿ? ಅವರು ಏನು ಪ್ರತ್ಯುತ್ತರ ನೀಡಿದರು ಎಂಬುದನ್ನು ಕೇಳಿ. ನೀನು ಶಿರಡಿಯಲ್ಲಿದ್ದಾಗ ನಿನ್ನ ಮನಸ್ಸಿನಲ್ಲಿ ಅನೇಕ ಕಲ್ಪನೆಗಳು, ಅನೇಕ ಯೋಚನಾ ತರಂಗಗಳು ಹುಟ್ಟಿದ್ದವು. ಆದುದರಿಂದ ನಿನ್ನ ಚಂಚಲ ಮನಸ್ಸನ್ನು ಶಾಂತಗೊಳಿಸಲು ನಿನ್ನನ್ನು ಗಡಕ್ಕೆ ಕಳುಹಿಸಿದೆ. ನೀನು ಯೋಚಿಸಿದೆ, ನಾನು ಶಿರಡಿಯಲ್ಲಿಯೇ ಇದ್ದೇನೆ. ಪಂಚಭೂತಗಳಿಂದಾದ ದೇಹದಲ್ಲಿ 3.5 ಮೊಳದ ಉದ್ದವಾಗಿದ್ದೇನೆ. ಮತ್ತೆಲ್ಲೂ ಹೊರಗೆ ಇಲ್ಲ. ಈಗ ನೋಡು, ನೀನೇ ನಿರ್ಧರಿಸು. ನೀನು ಇಲ್ಲಿ ನೋಡುತ್ತಿರುವ ವ್ಯಕ್ತಿಯು ಶಿರಡಿಯಲ್ಲಿರುವ ವ್ಯಕ್ತಿಯು ಒಂದೇ ತಾನೆ, ಒಂದೇ ಅಲ್ಲವೇ ಎಂದರು. ಈ ಕಾರಣಕ್ಕಾಗಿಯೇ ನಾನು ನಿನ್ನನ್ನು ಇಲ್ಲಿಗೆ ಕಳುಹಿಸಿದೆ. ಅದು ಹಾಗಿರಲಿ. ಅನಂತರ ಮಾನಕರನು ನಿಗದಿತ ಕಾಲ ಮುಗಿದ ನಂತರ ಮಚ್ಚಿಂದರ ಗಡವನ್ನು ಬಿಟ್ಟು ತನ್ನ ಮನೆಯ ಕಡೆಗೆ ಹೊರಟನು. ಅವನ ವಸತಿ ಸ್ಥಾನವಾಗಿದ್ದ ವಾಂದ್ರೆ ಗ್ರಾಮಕ್ಕೆ ಹೋಗಲು ಮನದಲ್ಲೇ ಇಚ್ಛಿಸಿದನು. ಆದ್ದರಿಂದ ಪುಣೆಯಿಂದ ದಾದರಿನವರೆಗೆ ರೈಲಿನಲ್ಲಿ ಪ್ರಯಾಣ ಮಾಡಲು ಯೋಚಿಸಿದನು. ಅವನು ಪುಣೆ ನಿಲ್ದಾಣಕ್ಕೆ ಹೋದನು. ಟಿಕೆಟ್ ಕೊಂಡುಕೊಳ್ಳುವ ಸರತಿ ಬಂದಾಗ ಮತ್ತು ಅವನು ಟಿಕೆಟ್ ಕೊಡುವ ಕಿಟಕಿಯ ಹತ್ತಿರವಿದ್ದಾಗ ಒಂದು ಚಮತ್ಕಾರ ನಡೆಯಿತು. ಒಬ್ಬ ಅಪರಿಚಿತ ಪ್ರಯಾಣಿಕನು, ಸೊಂಟದಲ್ಲಿ ಕೇವಲ ಒಂದು ಲಂಗೋಟಿ ಧರಿಸಿದವನು, ಒಂದು ಮಾಸಲಾದ ಕಂಬಳಿಯನ್ನು ಹೆಗಲ ಮೇಲೆ ಹೊದ್ದಿದ್ದವನು, ಒಬ್ಬ ಒರಟಾದ ವ್ಯಕ್ತಿಯು ಟಿಕೆಟ್ ಕಿಟಕಿಯ ಹತ್ತಿರ ಕಾಣಿಸಿಕೊಂಡನು. ಆ ಗ್ರಾಮೀಣ ವ್ಯಕ್ತಿಯು ಆಗ ತಾನೇ ದಾದರಿಗೆ ಒಂದು ಟಿಕೆಟ್ ಅನ್ನು ಕೊಂಡಿದ್ದನು. ಕಿಟಕಿಯಿಂದ ತಿರುಗಿದಾಗ ಅವನು ಬಾಳಾರಾಮನ ದೃಷ್ಟಿಗೆ ಬಿದ್ದನು. ಆದ್ದರಿಂದ ಅವನು ಹತ್ತಿರ ಬಂದನು. ಅವನು ಕೇಳಿದನು, ನೀನು ಎಲ್ಲಿಗೆ ಹೋಗುತ್ತಿರುವೆ? ದಾದರಿಗೆ ಎಂದು ಬಾಳರಾಮನು ಹೇಳಿದನು. ಅವನು ಕೂಡಲೇ ತನ್ನ ಟಿಕೆಟ್ ಅನ್ನು ಕೊಟ್ಟು ಹೇಳಿದನು, ನೀನು ಇದನ್ನು ತೆಗೆದುಕೋ. ನಾನು ದಾದರಿಗೆ ಹೋಗುತ್ತಿದ್ದೆ, ಆದರೆ ಒಂದು ಮಹತ್ ಕಾರ್ಯವನ್ನು ನೆನಪಿಸಿಕೊಂಡೆ. ಆ ಕರ್ತವ್ಯಕ್ಕಾಗಿ ನಾನು ಇಲ್ಲೇ ಉಳಿಯಬೇಕು. ಆದ್ದರಿಂದ ನಾನು ಹೊರಡಲಾರೆ. ಬೆಲೆ ಕೊಟ್ಟರೂ ಸಹ ಟಿಕೆಟುಗಳು ಸಿಗುವುದು ಅತ್ಯಂತ ಕಠಿಣವಾದ ಕೆಲಸವಾಗಿತ್ತು. ಹಾಗಿರುವಾಗ ಯಾವುದೇ ಶ್ರಮವಿಲ್ಲದೆ ಟಿಕೆಟು ದೊರಕಿದ್ದುದರಿಂದ ಮಾನಕರನು ಪರಮ ಸಂತೋಷಪಟ್ಟನು. ಅನಂತರ ಅವನು ಜೇಬಿನಿಂದ ಹಣ ತೆಗೆದು ಟಿಕೆಟಿನ ಹಣವನ್ನು ಕೊಡಲು ಹೋದಾಗ ಆ ಒರಟು ಮನುಷ್ಯ ಗುಂಪಿನಲ್ಲಿ ಮಾಯವಾಗಿದ್ದನು. ಅವನನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಬಾಳಾರಾಮನು ಅವನನ್ನು ಹುಡುಕಲು ಎಲ್ಲ ಪ್ರಯತ್ನವನ್ನು ಮಾಡಿದನು, ಆದರೆ ಎಲ್ಲವೂ ನಿಷ್ಫಲವಾದವು. ಅಷ್ಟರಲ್ಲಿ ರೈಲು ಗಾಡಿಯು ಬಂದಿತು. ಆ ಒರಟು ಮನುಷ್ಯ ಯಾರು? ಬರಿಯ ಕಾಲಲ್ಲಿ ಬರಿಯ ಮೈಯಲ್ಲಿದ್ದವನು. ಕೇವಲ ಒಂದು ಒರಟು ಕಂಬಳಿಯನ್ನು ಹೊದ್ದುಕೊಂಡು ಒಂದು ಲಂಗೋಟಿ ಧರಿಸಿ ಹರಕು ಬಟ್ಟೆಯನ್ನು ತಲೆಗೆ ಸುತ್ತಿದ್ದಂತಹ ವ್ಯಕ್ತಿ ಯಾರು? ಟಿಕೆಟಿನ ಹಣ ಸ್ವಲ್ಪವೇನಲ್ಲ, ಮತ್ತು ಅವನು ಅದನ್ನು ನಗದು ತನ್ನ ಜೇಬಿನಿಂದಲೇ ಕೊಟ್ಟಿದ್ದಾನೆ. ನನ್ನನ್ನೇಕೆ ಈ ರೀತಿ ಆಭಾರಿಯನ್ನಾಗಿ ಮಾಡಿದ? ನನಗೆ ಅರ್ಥವೇ ಆಗುತ್ತಿಲ್ಲ. ಅವನು ಉದಾರಿಯೂ ನಿರಪೇಕ್ಷೆಯೂ ನಿಸ್ವಾರ್ಥಿಯೂ ಆಗಿದ್ದನು. ಈ ರೀತಿ ಒರಟು ವ್ಯಕ್ತಿಯಾಗಿ ಕಂಡವನು ಯಾರಿರಬಹುದು? ಈ ಪ್ರಸಂಗವು ಅನಿಶ್ಚಿತವಾಗಿಯೇ ಉಳಿಯಿತು. ಮಾನಕರನು ವಿಚಲಿತನಾದನು. ಈ ರೀತಿ ಈ ಪ್ರಶ್ನೆಗಳೆಲ್ಲವೂ ಅವನ ಮನಸ್ಸಿನಲ್ಲಿ ಕೆಲಸ ಮಾಡುತ್ತಿರಲು ಅನಿಶ್ಚಿತವಾದ ಮನಸ್ಸಿನಿಂದ ಆ ಬೋಗಿಯ ಬಾಗಿಲಲ್ಲಿ ಆ ವ್ಯಕ್ತಿಯು ಕಾಣಸಿಗಬಹುದೆಂಬ ಆಶೆಯಿಂದ ರೈಲು ಗಾಡಿ ಹೊರಡುವವರೆಗೆ ನಿಂತುಕೊಂಡೇ ಇದ್ದನು. ಆದರೆ ರೈಲು ಗಾಡಿಯು ಹೊರಟ ಕೂಡಲೇ ಅವನನ್ನು ಭೇಟಿ ಮಾಡುವ ಆಸೆಯೆಲ್ಲವೂ ಮಾಯವಾಯಿತು. ಅವನು ಬಾಗಿಲಿನ ಹಿಡಿಯನ್ನು ಹಿಡಿದುಕೊಂಡು ರೈಲಿನೊಳಕ್ಕೆ ಹಾರಿದನು. ಗಡದಲ್ಲಿ ಬಾಬಾರವರನ್ನು ಪ್ರತ್ಯಕ್ಷವಾಗಿ ಭೇಟಿ ಮಾಡಿದ ನಂತರ ಇದೊಂದು ವಿಚಿತ್ರ ಪ್ರಸಂಗವಾಗಿತ್ತು. ಆ ಒರಟು ವ್ಯಕ್ತಿಯ ವಿಚಿತ್ರ ರೂಪವನ್ನು ನೆನಪಿಸಿಕೊಂಡ ಮಾನಕರನು ಚಡಪಡಿಸಿದನು. ಅದು ಹಾಗಿರಲಿ. ಅನಂತರ ಆ ಸದ್ಭಕ್ತನು ಶಿರಡಿಗೆ ಹಿಂತಿರುಗಿದನು. ಸಾಯಿಯ ಚರಣಗಳಲ್ಲಿ ಪೂರ್ಣಾನುರಕ್ತನಾಗಿ
ದೃಢ ಶ್ರದ್ಧೆಯಿಂದ ಭಕ್ತಿ ಸಂಯುತನಾಗಿ ಕೃತಾರ್ಥನಾಗಿ ಶಿರಡಿಯಲ್ಲಿ ಉಳಿದನು. ಭಕ್ತನಾದ ಬಾಳರಾಮನು ಸಾಯಿ ಚರಣ ಕಮಲಗಳ ಧೂಳಿಯ ಸುತ್ತ ನಿರಂತರವಾಗಿ ಸಾಯಿ ನಾಮವನ್ನು ಝೇಂಕರಿಸುವ ತುಂಬಿಯ ಹಾಗೆ ಸ್ಮರಿಸುತ್ತಾ ಶಿರಡಿಯಲ್ಲಿ ಉಳಿದನು. ಬಾಬಾರವರ ಅನುಜ್ಞೆಯ ಮೇರೆಗೆ ಕೆಲವು ಸಲ ಶಿರಡಿಯನ್ನು ಬಿಟ್ಟು ಹೊರಗೆ ತಿರುಗಿ ಬರುತ್ತಿದ್ದನು. ಆದರೆ ಶಿರಡಿಯು ಅವನಿಗೆ ಕೇಂದ್ರ ಸ್ಥಾನವಾಗಿದ್ದು ಆಗಾಗ್ಗೆ ಹಿಂತಿರುಗಿ ಬರುತ್ತಿದ್ದನು. ಕೊನೆಯಲ್ಲಿ ಪರಮ ಪಾವನವಾದ ಶಿರಡಿಯ ನೆಲದಲ್ಲಿ ದೇಹ ವಿಸರ್ಜನೆ ಮಾಡಿದನು. ಅವನ ಪೂರ್ವಕೃತ ಪುಣ್ಯಗಳು ಅದೆಷ್ಟಿರಬೇಕು. ಒಬ್ಬ ವ್ಯಕ್ತಿಯು ಸಾಯಿಯ ಸನ್ನಿಧಿಯಲ್ಲಿ ತನ್ನ ಮನಸ್ಸನ್ನು ಅವರ ಚರಣಗಳಲ್ಲಿ ಏಕಾಗ್ರಚಿತ್ತನಾಗಿಟ್ಟು ಈ ದೇಹವನ್ನು ತ್ಯಜಿಸುವುದು ಅದೆಂತಹ ಭಾಗ್ಯ. ಅವನಿಗೆ ಮರಣವು ನಿರ್ಭಯವಾಗಿರುವುದು. ತಾತ್ಯಾ ಸಾಹೇಬ ನೂಲ್ಕರನು ಧನ್ಯ. ಭಕ್ತ ಶ್ರೇಷ್ಠನಾದ ಮೇಘಾನು ಧನ್ಯ. ಅವನು ಅಂತ್ಯ ಸಮಯದಲ್ಲಿ ಶಿರಡಿಯಲ್ಲಿಯೇ ಭಜನ ತತ್ಪರನಾಗಿ ತನ್ನ ಕಳೇಬರವನ್ನು ತ್ಯಜಿಸಿದನು. ಮೇಘಾನು ಮೃತನಾದಾಗ ಬಾಬಾರವರು ಅವನ ಉತ್ತರ ಕ್ರಿಯೆಗೆ ಕೊಟ್ಟ ಮಹತ್ವವನ್ನು ಕೇಳಿ ಮತ್ತು ಭಕ್ತನ ಬಗೆಗಿದ್ದ ಬಾಬಾರವರ ಪ್ರೀತಿಯನ್ನು ನೋಡಿ ಮೇಘಾನಾದರೂ ಆಗಲೇ ಕೃತಕೃತ್ಯನಾಗಿದ್ದನು. ಸಮಸ್ತ ಭಕ್ತರ ಜೊತೆಯಲ್ಲಿ ಗ್ರಾಮಸ್ಥರು ಸ್ಮಶಾನ ಯಾತ್ರೆಗೆ ತೆಗೆದುಕೊಂಡು ಹೋದರು. ಬಾಬಾರವರು ಸಹ ಸ್ಮಶಾನಕ್ಕೆ ಹೋಗಿ ಮೇಘಾನ ಶವದ ಮೇಲೆ ಪುಷ್ಪಗಳನ್ನು ವರ್ಷಿಸಿದರು. ಮೇಘಾನ ಉತ್ತರ ಕ್ರಿಯೆಗಳಾದ ನಂತರ ಬಾಬಾರವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಮಾಯಾನುವರ್ತಿಯಾದ ಸಾಮಾನ್ಯ ಮಾನವರ ರೀತಿಯಲ್ಲಿ ಶೋಕದಿಂದ ತುಂಬಿದ್ದರು. ಪ್ರೀತಿಯಿಂದ ಬಾಬಾರವರು ತಮ್ಮ ಕೈಗಳಿಂದಲೇ ಅವನ ದೇಹವನ್ನು ಪುಷ್ಪಗಳಿಂದ ಮುಚ್ಚಿದರು. ಕರುಣಾಪೂರಿತ ಸ್ವರದಿಂದ ದುಃಖವನ್ನು ವ್ಯಕ್ತಪಡಿಸಿ ಹಿಂತಿರುಗಿದರು. ಅನೇಕ ಸಂತರು ಮಾನವರನ್ನು ಉದ್ಧಾರ ಮಾಡುವುದನ್ನು ನೋಡಿದ್ದೇವೆ. ಆದರೆ ಸಾಯಿಬಾಬಾರವರ ಮಹತ್ವವನ್ನು ಈ ವಿಷಯದಲ್ಲಿ ತೋರಿಸಿದ್ದನ್ನು ಯಾವ ರೀತಿ ಸಾಕಷ್ಟು ವರ್ಣಿಸಲು ಸಾಧ್ಯ. ಹುಲಿಯಂತಹ ಕ್ರೂರ ಪ್ರಾಣಿಯು ಮಾನವನ ರೀತಿ ಜ್ಞಾನಿಯಾಗಿರಲು ಸಾಧ್ಯವೇ? ಆದರೆ ಅದೂ ಸಹ ಬಾಬಾರವರ ಚರಣಗಳಲ್ಲಿ ವಿನೀತವಾಯಿತು. ಬಾಬಾರವರ ಕಾರ್ಯಗಳು ನಿಜಕ್ಕೂ ಅಘಟಿತವಾದವುಗಳೇ. ಇದನ್ನು ನಿರ್ದೇಶಿಸುವ ಒಂದು ರಮ್ಯವಾದ ಕಥೆಯನ್ನು ಮನಸ್ಸಿಟ್ಟು ಎಚ್ಚರಿಕೆಯಿಂದ ಕೇಳಿರಿ. ಅದರಿಂದ ಬಾಬಾರವರ ಸರ್ವ ವ್ಯಾಪಕತೆ ಹಾಗೂ ಸಕಲ ಜೀವಿಗಳಲ್ಲಿಯೂ ಅವರಿಟ್ಟ ಸಮಚಿತ್ತತೆಯನ್ನು ತೋರಿಸುತ್ತದೆ. ಒಮ್ಮೆ ಶಿರಡಿಯಲ್ಲಿ ಒಂದು ಪವಾಡ ನಡೆಯಿತು. ಬಾಬಾರವರ ಮಹಾನಿರ್ಮಾಣಕ್ಕೆ 7 ದಿನಗಳು ಮೊದಲು ಅಂಗಳದ ಬಾಗಿಲಿಗೆ ಒಂದು ಎತ್ತಿನ ಗಾಡಿ ಬಂದು ಅಲ್ಲಿ ನಿಂತಿತು. ಅದರಲ್ಲಿ ಪ್ರಚಂಡವಾದ ಹುಲಿಯೊಂದನ್ನು ಅದರ ಕತ್ತಿಗೆ ಸರಪಳಿ ಹಾಕಿ ಗಟ್ಟಿಯಾಗಿ ಕಟ್ಟಲಾಗಿತ್ತು. ಅದರ ಭೀಷಣವಾದ ಮುಖವು ಹಿಂದುಗಡೆ ತಿರುಗಿತ್ತು. ಆ ಹುಲಿಯು ಏನೋ ರೋಗದಿಂದ ನರಳುತ್ತಿತ್ತು. ಅದರ ಮಾಲೀಕರು ದರವೇಶಿಗಳು. ಎಲ್ಲ ಉಪಾಯಗಳನ್ನು ಮಾಡಿ ಗುಣಪಡಿಸಲಾರದೆ ದಣಿದಿದ್ದರು. ಕೊನೆಯಲ್ಲಿ ಸಂತರ ದರ್ಶನೋಪಾಯವೇ ಉತ್ತಮವೆಂದು ಮನದಲ್ಲಿ ನಿಶ್ಚಯಿಸಿ ಇಲ್ಲಿಗೆ ತಂದರು. ಅಲ್ಲಿ 3 ದರವೇಶಿಗಳಿದ್ದರು. ಆ ಹುಲಿಯೊಂದೇ ಅವರ ಜೀವನೋಪಾಯವಾಗಿತ್ತು. ಅದರ ಆಟದ ಪ್ರದರ್ಶನ ನೀಡುತ್ತಾ ಹಳ್ಳಿಗೆ ಸುತ್ತುತ್ತಾ ಸಂಪಾದಿಸಿ ತಮ್ಮ ಜೀವನ ನಡೆಸುತ್ತಿದ್ದರು. ಸುತ್ತಿ ಬರುತ್ತಿರುವಾಗ ಹತ್ತಿರದಲ್ಲಿ ಎಲ್ಲೋ ಇದ್ದಾಗ ಬಾಬಾರವರ ಲೀಲೆಗಳನ್ನು ಕೇಳಿ ಅವರು ಹೇಳಿದರು, ನಡೆಯಿರಿ, ಅವರ ದರ್ಶನ ಮಾಡೋಣ ಮತ್ತು ಹುಲಿಯನ್ನು ತೆಗೆದುಕೊಂಡು ಹೋಗೋಣ. ಅವರ ಚರಣಗಳು ಚಿಂತಾಮಣಿಯ ಹಾಗೆ. ಅಷ್ಟಸಿದ್ಧಿಗಳು ಅವರ ಚರಣಗಳಲ್ಲಿ ಹೊರಳಾಡುತ್ತವೆ. ನವನಿಧಿಗಳು ಬುರುಳಾಡುತ್ತವೆ. ಪಾದಗಳನ್ನು ತೊಳೆದ ತೀರ್ಥವನ್ನು ತೆಗೆದುಕೊಳ್ಳೋಣ. ನಾವು ಅಲ್ಲಿಗೆ ಹೋಗಿ ನಮ್ಮ ಹಣೆಯನ್ನು ಅವರ ಚರಣಗಳಲ್ಲಿಟ್ಟು ಹುಲಿಗಾಗಿ ಪ್ರಾರ್ಥನೆ ಮಾಡೋಣ. ಸಂತರ ಆಶೀರ್ವಚನಗಳಿಂದ ನಮಗೆಲ್ಲರಿಗೂ ಮಂಗಳ ಉಂಟಾಗುತ್ತದೆ. ಈ ಉದ್ದೇಶದಿಂದ ಆ ದರವೇಶಿಗಳು ಮಸೀದಿಯ ಬಾಗಿಲಿನ ಹತ್ತಿರ ಹುಲಿಯನ್ನು ಕೆಳಗೆ ಇಳಿಸಿದರು. ಅದರ ಸರಪಳಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಾಗಿಲಿನ ಹತ್ತಿರ ಕಾಯುತ್ತಾ ನಿಂತರು. ಪ್ರಾರಂಭದಲ್ಲಿ ಹುಲಿಯು ಬಹಳ ಉಗ್ರವಾಗಿಯೂ ಭಯಾನಕವಾಗಿಯೂ ಇತ್ತು. ಅದು ಅಲ್ಲದೆ ಅದು ರೋಗಗ್ರಸ್ತವಾಗಿತ್ತು. ಇದರಿಂದಾಗಿ ಬಹಳ ಅಸ್ವಸ್ಥವಾಗಿತ್ತು. ಪ್ರತಿಯೊಬ್ಬರೂ ಕೌತುಕದಿಂದ ಅದನ್ನು ನೋಡುತ್ತಿದ್ದರು. ದರ್ವೇಶಿಗಳು ಬಾಬಾರವರಿಗೆ ಹುಲಿಯ ಸ್ಥಿತಿಯನ್ನು ಸಂಪೂರ್ಣವಾಗಿ ತಿಳಿಸಿದರು. ಬಾಬಾರವರ ಸಮ್ಮತಿ ಪಡೆದ ನಂತರ ಅದನ್ನು ತೆಗೆದುಕೊಂಡು ಹೋಗಲು ಬಾಗಿಲವರೆಗೂ ಬಂದರು. ಸರಪಣಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸಡಿಲವಾದಲ್ಲಿ ಅದು ಕಳಚಿಕೊಳ್ಳಬಾರದೆಂದು ಸಂಭಾಳಿಸುತ್ತಾ ಅವರು ಅದನ್ನು ಬಾಬಾರವರ ಮುಂದೆ ಎಚ್ಚರಿಕೆಯಿಂದ ತೆಗೆದುಕೊಂಡು ಬಂದರು. ಆ ಹುಲಿಯು ಮೆಟ್ಟಿಲುಗಳ ಹತ್ತಿರ ಬರುತ್ತಿದ್ದಂತೆಯೇ ಸಾಯಿಯ ದಿವ್ಯ ತೇಜೋ ರಾಶಿಯನ್ನು ನೋಡುತ್ತಲೇ ವರ್ಣಿಸಲು ಅಸಾಧ್ಯವಾದ ರೀತಿಯಲ್ಲಿ ಹಿಮ್ಮೆಟ್ಟಿತು ಮತ್ತು ಅತ್ಯಾದರ ಪೂರ್ವಕವಾಗಿ ತಲೆಯನ್ನು ಕೆಳಗೆ ಹಾಕಿ ನಿಂತಿತು. ಅನಂತರ
ಈ ಚಮತ್ಕಾರವನ್ನು ನೋಡಿ ಹುಲಿಯು ಮೆಟ್ಟಿಲುಗಳನ್ನು ಹತ್ತಿ ಬಂದ ಕೂಡಲೇ ಇಬ್ಬರ ಅಂದರೆ ಬಾಬಾ ಮತ್ತು ಹುಲಿಯ ದೃಷ್ಟಿಯು ಪರಸ್ಪರ ಒಂದಾದವು. ಹುಲಿಯು ಬಾಬಾರವರ ಕಡೆಗೆ ಪ್ರೇಮದಿಂದ ನೋಡಿತು. ಅದು ತನ್ನ ಬಾಲದ ಕೂದಲಿನ ಗೊಂಚಲನ್ನು ಮೃದುವಾಗಿ ಮಾಡಿ ಅದರಿಂದ 3 ಸಲ ನೆಲದ ಮೇಲೆ ಬಡಿಯಿತು. ಅನಂತರ ಸಾಯಿ ಚರಣಗಳಲ್ಲಿ ದೇಹವನ್ನು ಇಟ್ಟು ಮರಣ ಹೊಂದಿತು. ಸಾಯುವ ಮುನ್ನ ಅದು 1 ಬಾರಿ ಭಯಂಕರ ಘರ್ಜನೆ ಮಾಡಿತು. ಸಕಲರು ಹುಲಿ ಮರಣ ಹೊಂದಿತೆಂದು ಆಶ್ಚರ್ಯಚಕಿತರಾದರು. ದರವೇಶುಗಳು ಮೊದಮೊದಲು ಬಹಳ ಖಿನ್ನರಾದರು. ಆದರೆ ಅನಂತರ ಈ ರೋಗಗ್ರಸ್ತ ಹುಲಿಯು ಮರಣಾಸನ್ನವಾಗಿದ್ದುದು ಬಿಡುಗಡೆ ಪಡೆಯಿತೆಂದು ಪ್ರಸನ್ನ ಚಿತ್ತರಾದರು. ಸಾಧು ಸಂತರ ಕಣ್ಣೆದುರಿನಲ್ಲಿ ಮರಣ ಹೊಂದುವುದು ಅತ್ಯಂತ ಪುಣ್ಯಕರವಾದುದು. ಅದು ಕ್ರಿಮಿಯೇ ಆಗಲಿ, ಕೀಟವೇ ಆಗಲಿ, ಹುಲಿಯೇ ಆಗಿರಲಿ, ಅವುಗಳ ಸಮಗ್ರ ಪಾಪಗಳೆಲ್ಲವೂ ಕ್ಷಮಿಸಲ್ಪಡುತ್ತವೆ. ಈ ಹುಲಿಯು ಅದರ ಹಿಂದಿನ ಜನ್ಮದಲ್ಲಿ ನಮಗೆಲ್ಲಿಯೋ ಋಣಿಯಾಗಿದ್ದಿರಬೇಕು. ಅದನ್ನು ಈಗ ತೀರಿಸಿದೆ ಮತ್ತು ಋಣಮುಕ್ತವಾಯಿತು. ಅದು ಬಂದು ಸಾಯಿ ಚರಣಗಳಲ್ಲಿ ದೇಹ ಬಿಟ್ಟಿದೆ. ವಿಧಿಯ ಕಾರ್ಯಗಳು ಅತಿ ವಿಚಿತ್ರ. ಯಾರಾದರೂ ಸಂತರ ಚರಣಗಳಲ್ಲಿ ತಲೆಯಿಟ್ಟು ಮರಣ ಹೊಂದಿದರೆ ಅವನು ತಾನೇ ಉದ್ಧಾರವಾಗುತ್ತಾನೆ ಮತ್ತು 1 ಜನ್ಮ ಫಲವನ್ನು ಅನುಭವಿಸುತ್ತಾನೆ. ಸಂತರ ಕಣ್ಣೆದುರಿಗೆ ಯಾರಾದರೂ ಮರಣ ಹೊಂದಬೇಕಾದರೆ ಅತ್ಯಂತ ಭಾಗ್ಯಶಾಲಿಯಾಗಿರಬೇಕಲ್ಲವೇ? ಅವನು ಮುಕ್ತಿಯನ್ನು ಪಡೆಯುತ್ತಾನೆ. ಸಂತರ ದೃಷ್ಟಿಯ ಎದುರಿಗೆ ಸನ್ನಿಧಿಯಲ್ಲಿ ದೇಹತ್ಯಾಗ ಮಾಡುವುದು ಪರಮ ಸುಖವೇ ಸರಿ. ವಿಷವೂ ಸಹ ಅಮೃತವಾಗುತ್ತದೆ. ಮೃತ್ಯುವು ಸುಖವೇ ಅಲ್ಲದೆ ದುಃಖವಾಗುವುದಿಲ್ಲ. ಯಾರು ಸಂತರ ಚರಣಗಳಲ್ಲಿ ಅವರ ಸಮ್ಮುಖದಲ್ಲಿ ಮರಣ ಹೊಂದುತ್ತಾನೋ ಅವನ ದೇಹವು ಕೃಷ್ಣಾರ್ಪಣವಾಗಿ ಧನ್ಯನಾಗುತ್ತಾನೆ. ಅವನಿಗೆ ಮತ್ತೆ ಪುನರ್ಜನ್ಮ ಇರುವುದಿಲ್ಲ. ಸಂತರ ಸಮ್ಮುಖದಲ್ಲಿ ಉಂಟಾಗುವ ಮರಣವು ಸಾವಲ್ಲ, ಅದು ವೈಕುಂಠ ಸುಖ. ಅಂತಹವನು ಮೃತ್ಯುಲೋಕವನ್ನು ಜಯಿಸಿದ್ದಾನೆ ಮತ್ತು ಪುನರ್ಜನ್ಮದ ಶೋಕ ಉಂಟಾಗುವುದಿಲ್ಲ. ಸಂತರ ದೃಷ್ಟಿಯ ಎದುರಿಗೆ ಮರಣ ಹೊಂದಿದವನು ಮತ್ತೆ ಈ ಪ್ರಪಂಚಕ್ಕೆ ಬರುವುದಿಲ್ಲ. ಅವನ ಎಲ್ಲ ಪಾಪಗಳು ಕ್ಷಯವಾಗುತ್ತವೆ. ಅದರಿಂದಾಗಿ ಅವನು ಉದ್ಧಾರವಾಗುತ್ತಾನೆ. ಯಾರು ಸಂತರನ್ನು ನಖಶಿಕಾಂತ ದೃಷ್ಟಿಸುತ್ತಲೇ ದೇಹ ತ್ಯಜಿಸುವರೋ ಅದನ್ನು ಮರಣವೆಂದು ಕರೆಯಬಹುದೇ? ಅದೇ ನಿಜವಾದ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ. ಹಿಂದಿನ ಜನ್ಮಗಳ ಸಾಧನೆಗಳನ್ನು ಪರಿಗಣಿಸಿದರೆ ಆ ಹುಲಿಯು ಒಬ್ಬ ಪುಣ್ಯಾತ್ಮನಾಗಿದ್ದು ತನ್ನ ವಿದ್ವತ್ತನ್ನು ಪ್ರದರ್ಶಿಸಲು ಯಾರಾದರೂ ಹರಿಭಕ್ತನನ್ನು ಅವಮಾನ ಮಾಡಿದ್ದಿರಬೇಕು. ಆ ಹರಿಭಕ್ತನ ಶಾಪದಿಂದ ಅವನು ಈ ಕ್ರೂರ ಜನ್ಮವೆತ್ತಿದ್ದು ಆ ಶಾಪದ ಉಪಶಮನವಾದ ನಂತರ ಸಾಯಿ ಚರಣಗಳಲ್ಲಿ ಬಂದಿದ್ದನು. ಭಕ್ತ ಶ್ರೇಷ್ಠರ ರೀತಿ ನೀತಿಗಳು ಅತಿ ವಿಚಿತ್ರ. ಆ ಶಾಪವು ಉಪಶಮನವಾದಂತೆ ಕಾಣುತ್ತದೆ. ಅವನ ಪಾಪಗಳು ಸಾಯಿಯ ದರ್ಶನ ಮಾತ್ರದಿಂದಲೇ ನಾಶವಾಗಿ ಹೋಗಿ ಅವನ ಬಂಧನ ಕಳಚಿತು. ಅವನ ತಪಸ್ಸು ಅವನಿಗೆ ಶ್ರಮವಿಲ್ಲದೆಯೇ ಮುಕ್ತಿಯನ್ನು ತಂದುಕೊಟ್ಟು ಉದ್ಧಾರ ಮಾಡಿತು. ಪೂರ್ಣ ಸೌಭಾಗ್ಯವಿಲ್ಲದಿದ್ದಲ್ಲಿ ಅವನು ಸಾಯಿ ಸಂತರ ಸನ್ನಿಧಿಯಲ್ಲಿ ಮರಣ ಹೊಂದಲು ಹೇಗೆ ತಾನೇ ಸಾಧ್ಯ? ತಾಪತ್ರಯಗಳು, ತ್ರಿಪುಟಿ ಮತ್ತು ತ್ರಿಗುಣಗಳು ನಾಶವಾದಾಗ ಅವನು ನಿರ್ಗುಣ ನಿರಾಕಾರ ಪರಬ್ರಹ್ಮನಾಗುವನು. ಈ ರೀತಿ ಪೂರ್ವ ಕರ್ಮಾನುಬಂಧದಿಂದಲೇ ಅವನು ಈ ಕ್ರೂರ ದೇಹದಿಂದ ಹಾಗೂ ಕಬ್ಬಿಣದ ಸಂಕೋಲೆಗಳಿಂದ ಬಿಡುಗಡೆ ಹೊಂದಿದನು. ಇದು ಈಶ್ವರನ ನಿಶ್ಚಯವಷ್ಟೇ. ಸಾಧು ಸಂತರ ಚರಣಗಳಲ್ಲಿ ಅಲ್ಲದೆ ಬೇರೆ ಎಲ್ಲಿ ತಾನೇ ಮುಕ್ತಿ ಇರುತ್ತದೆ? ಇನ್ನೆಲ್ಲಿ ಉದ್ಧಾರದ ಗತಿ ಇರುತ್ತದೆ? ಈ ಹುಲಿಯು ಅದನ್ನು ಪಡೆದಾಗ ದರವೇಶಿಗಳು ಪ್ರಸನ್ನ ಚಿತ್ತರಾಗುತ್ತಾರೆ. ಆ ಹುಲಿಯು ಅವರ ಜೀವಿತಾರ್ಥ ಸಾಧನೋಪಾಯವಾಗಿತ್ತು ಮತ್ತು ಅದರಿಂದಲೇ ಅವರ ಕುಟುಂಬ ಪೋಷಣೆಯು ನಡೆಯಬೇಕಿತ್ತು. ಆದ್ದರಿಂದ ಹುಲಿಯು ಮೃತಪಟ್ಟಾಗ ದರವೇಶಿಗಳಿಗೆ ಸ್ವಲ್ಪ ಬೇಸರ ಉಂಟಾಗಿತು. ದರವೇಶಿಗಳು ಮಹಾರಾಜರನ್ನು ಕೇಳಿದರು, ಈಗ ನಾವು ಏನು ಮಾಡಬೇಕು? ಯಾವ ರೀತಿ ಅದನ್ನು ಹೂಳಬೇಕು? ನಿಮ್ಮ ಸ್ವಹಸ್ತದಿಂದಲೇ ಅದಕ್ಕೆ ಸದ್ಗತಿ ಕೊಡಿ. ಮಹಾರಾಜರು ಹೇಳಿದರು, ದುಃಖ ಪಡಬೇಡಿ, ಅದರ ಅಂತ್ಯವು ಇಲ್ಲಿಯೇ ಬರೆದಿತ್ತು. ಅವರು ಅತ್ಯಂತ ಪುಣ್ಯವಂತ, ಈಗ ಅತ್ಯಂತ ಸೌಖ್ಯವನ್ನು ಪಡೆದಿದ್ದಾನೆ. ಅಕ್ಯಾದ ಆಚೆ ಶಂಕರನ ಮಂದಿರ ಇರುವ ಕಡೆ ತೆಗೆದುಕೊಂಡು ಹೋಗಿ ಅಲ್ಲಿ ನಂದಿಯ ಹತ್ತಿರ ಸಮಾಧಿ ಮಾಡಿರಿ. ಅವನನ್ನು ಸಮಾಧಿಯನ್ನು ಮಾಡಿದರೆ ಅವನಿಗೆ ಸದ್ಗತಿಯು ದೊರಕುತ್ತದೆ. ನಿಮ್ಮ ಕೈಗಳಿಂದಲೇ ಅವನಿಗೆ ಋಣ ಮುಕ್ತಿಯು ಬಂಧನ ಮುಕ್ತಿಯು ಉಂಟಾಗುತ್ತದೆ. ಹಿಂದಿನ ಜನ್ಮದಲ್ಲಿ ನಿಮಗೆ ಋಣದಾರನಾಗಿ ಆ ಋಣವನ್ನು ತೀರಿಸಲು ಈ ಜನ್ಮವೆತ್ತಬೇಕಾಯಿತು. ಆದ್ದರಿಂದ ಈ ದಿನದವರೆಗೆ ನಿಮ್ಮ ಸೆರೆಯಾಳಾಗಿದ್ದನು. ಅನಂತರ ಆ ದರವೇಶಿಗಳು ಅವನನ್ನು ಹೊತ್ತುಕೊಂಡು ದೇವಸ್ಥಾನದ ಕಡೆಗೆ ಹೋದರು. ಅಲ್ಲಿ ನಂದಿಯ ಹಿಂಭಾಗದಲ್ಲಿ ಅದರ ಸಮಾಧಿ ಮಾಡಿದರು. ಇದೆಂತಹ ಚಮತ್ಕಾರ ನಡೆಯಿತು!
ಹುಲಿಯು ಆಕಸ್ಮಿಕವಾಗಿ ಹೇಗೆ ಮರಣ ಹೊಂದಿತು? ಕೇವಲ ಇಷ್ಟೇ ನಡೆದಿದ್ದರೆ ಜನರು ಅದನ್ನು ಮರೆತು ಬಿಡುತ್ತಿದ್ದರು. ಆದರೆ ಕೇವಲ 7 ದಿನಗಳ ನಂತರ ಬಾಬಾರವರು ಸ್ವತಃ ತಮ್ಮ ಈ ಮೃಣ್ಮಯ ದೇಹವನ್ನು ತ್ಯಜಿಸಿದರು. ಅದರಿಂದಾಗಿಯೇ ಈ ಘಟನೆಯ ನೆನಪು ಆಗಾಗ್ಗೆ ಏಳುತ್ತದೆ. ಮುಂದಿನ ಅಧ್ಯಾಯವು ಇದಕ್ಕಿಂತಲೂ ರೋಚಕವಾಗಿದೆ. ಬಾಬಾರವರು ಸ್ವತಃ ತಮ್ಮ ಗುರುವಿನ ಅದ್ಭುತಗಳನ್ನು, ಗೋಖಲೆ ಬಾಯಿಯ ಆಶೆಗಳನ್ನು ಪೂರೈಸಿ ಆಕೆಯನ್ನು ಅನುಗ್ರಹಿಸಲೆಂದೇ ವಿವರಿಸಿದ್ದಾರೆ. ಹೇಮಾದನು ಸಾಯಿನಾಥನಿಗೆ ಶರಣಾಗುತ್ತಾನೆ. ಯಾವ ರೀತಿ ಬಾಬಾರವರು ಗುರುಕೃಪೆಯನ್ನು ಸಂಪಾದಿಸಿದರು, ಗುರುವು ಅವರನ್ನು ಒಂದು ಬಾವಿಯಲ್ಲಿ ತಲೆ ಕೆಳಗಾಗಿ ನೇತಾಡಿಸಿದ್ದರೂ ಸಹ ಎಂಬುದನ್ನು ಕೇಳಿರಿ. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ದರ್ಶನದ ಮಹತ್ವ ಎಂಬ 31ನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಸನ್ಮಂಗಳವಾಗಲಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.